मुस्क जाए बहार बड़ी मस्तानी है मेरी महबूबा मेरी जिंदगानी है मेरी महबूबा ಅತ್ತಿಗೆ ಅತ್ತಿಗೆ ಅತ್ತಿಗೆಮ್ಮ ಬಾರಪ್ಪ ಮೈದನ ಯಾಕೆ ಅಷ್ಟೊಂದು ಅವಸರದಿಂದ ಕೂಗ್ತಾ ಇದೆಯಲ್ಲ? ಯಾಕೆ ಎಲ್ಲಿಗಾದ್ರೂ ಕುಸ್ತಿಗೆ ಹೊರಟ್ರಿವೇನಪ್ಪ ನೀನು? ಹೌದು ಅತ್ತಿಗೆಮ್ಮ, ಇವತ್ತು ಗದಗ ತಾಲೂಕ್ ಚಿಂತಲಿ ಗ್ರಾಮದಲ್ಲಿ ಈ ನನ್ನ ದುರ್ಗಾದೇವಿಯ ಜಾತ್ರೆ ಅಂಗವಾಗಿ ಕುಸ್ತಿ ನಿರ್ಮಿಸಿದ್ದಾರೆ. ಅದಕ್ಕೆ ಅಣ್ಣ ಅತ್ತಿಗೆರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕೆಂದು ಬಂದಿರುವೆ. ಅಣ್ಣ ಮನೆಯಲ್ಲಿಲ್ಲವೇ? ನಿಮ್ಮ ಅಣ್ಣನವರು ಒಳಗಡೆ ಮಲಗಿಕೊಂಡಿದ್ದಾರೆ. ನೀನು ಸ್ವಲ್ಪ ಇಲ್ಲೇ ನಿಂತುಕೋಪ್ಪ. ನಿಮ್ಮ ಅಣ್ಣನವ್ರನ್ನ ಎಬ್ಬಿಸಿಕೊಂಡು ಬರ್ತೇನೆ. ಆಯ್ತು ಅತ್ತಿಗೆ. ನಿನಗೆ ಎಷ್ಟು ಸಲ ಹೇಳಿದ್ದೇನೆ, ನಾನು ಮಲಗಿಕೊಂಡಾಗ ನನ್ನನ್ನು ಎಬ್ಬಿಸಬೇಡೆಂದು. ರೀ, ನೀವು ಮಲಗಿಕೊಂಡಾಗ ನಿಮ್ಮನ್ನು ಎಬ್ಬಿಸಿ ನಿಮ್ಮ ನಿದ್ದೆ ಹಾಳು ಮಾಡ್ಬೇಕಂತ ನನ್ನ ಬುದ್ಧಿ ಇರಲಿ. ನಿಮ್ಮ ತಮ್ಮನವರು ಎಲ್ಲಿಗೆ ಹೋಗ್ತಾ ಇದ್ದಂತೆ, ಆದಷ್ಟು ಬೇಗನೆ ನಿಮ್ಮ ತಮ್ಮನವರಿಗೆ ಅನುಮತಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ವೀರಭದ್ರ, ಇಂಥ ಸಣ್ಣ ವಿಷಯಕ್ಕೆ ನನ್ನನ್ನು ಕೇಳಿ ಹೋಗಬೇಕೇನಪ್ಪ? ಅದು ನಿನ್ನ ಪ್ರೇಮತ್ವದ ವಿಷಯ. ಹೋಗಿ ಜೈಶಾಲಿಯಾಗಿ ಬಾ. ಏನ್ರಿ, ನಿಮ್ಮ ತಮ್ಮನನ್ನು ಹೀಗೆ ಸುಮ್ಮನೆ ನಿಂತ್ಕೋ ಅಂತ ಹೇಳ್ತಾ ಇದ್ರಲ್ಲ, ಹಾಗಲ್ಲ ರೀ. ಆದಷ್ಟು ಬೇಗನೆ ಅವನಿಗೊಬ್ಬ ನನ್ನ ತಂಗಿಯನ್ನು ಜೋಡು ಮಾಡಿ ಮದುವೆ ಮಾಡಿಸಿ ಅಂತ ಕೇಳ್ತಾ ಇದ್ರಿ ಸ್ವಾಮಿ. ಅತ್ತಿಗೆ, ನನಗೆ ತಮ್ಮ ಮದುವೆಯಾಗಿ ಸಂಶಯದ ಸಂಸಾರ ಸಾಗಿಸುವ ಬದಲು ಮದುವೆಯಾಗದೆ ಸೂರನಾಗಿ ಬಾಳುತ್ತೇನೆ. ಒಂದು ವೇಳೆ ನಾನು ಮದುವೆಯಾದರೆ ನಿಮ್ಮಿಬ್ಬರ ಪ್ರೀತಿ ವಾತ್ಸಲ್ಯ ನನಗೆ ಸಿಗುತ್ತದೆಯಾ? ನೋಡಮ್ಮ ಅತ್ತಿಗೆ, ಇನ್ನೊಂದು ಸಲ ನನ್ನ ಮದುವೆ ಸುದ್ದಿಯನ್ನು ತೆಗೆಯದೆ ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ವೀರಭದ್ರ, ನಿನಗೆ ಎದುರಾದ ಎದುರಾಳಿಗಳನ್ನು ಎದುರಿಸಿ ಈ ಗದಗ ಜಿಲ್ಲಾ ಗದಗ ತಾಲೂಕಿನಲ್ಲೂ ಕೂಡ ನಿನ್ನ ಹೆಸರು ಒತ್ತಿ ಒತ್ತಿ ಬರಲೆಂಬ ವೀರಾದಿ ವೀರನಾಗಿ. ಆಯ್ತಣ್ಣ, ನಿಮ್ಮಿಬ್ಬರ ಆಶೀರ್ವಾದ ಹೊಂದಿದ್ದರೆ ಸಾಕು. ಈ ಗದಗ ಜಿಲ್ಲಾ ಅಷ್ಟೇ ಅಲ್ಲ, ಈ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಈ ನಿನ್ನ ತಮ್ಮನ ಹೆಸರಿನೊಡನೆ ನಮ್ಮ ಮನೆತನದ ಹೆಸರನ್ನು ಕೂಡ ಅಚ್ಚಳಿಯಾದಾಗೆ ಉಳಿಸಿಕೊಂಡು ಬರುತ್ತೇನೆ. ನಾನಿನ್ನು ಬರಲೇನಣ್ಣ. ಆಯ್ತು ವೀರಭದ್ರ. ಶಾಂತ, ನನ್ನ ಬೆನ್ನ ಹಿಂದೆ ನನ್ನ ತಮ್ಮ ಎಂತ ಶಕ್ತಿವಂತನಾಗಿ ಹುಟ್ಟಿದ್ದಾನೆಂದು ನನಗೆ ತುಂಬಾ ಹೆಮ್ಮೆ ಆಗುತ್ತದೆ ಶಾಂತ. ಈ ನನ್ನ ಮೈದನ ಭೀಮ ಬಲವನಷ್ಟು ಶಕ್ತಿಗಳಲ್ಲಿ ಹನುಮನ ಶಕ್ತಿ ಕೂಡ ಅವನಲ್ಲಿ ಅಡಗಿದ್ದೇನೆ. ಅಷ್ಟೇ ಅಲ್ಲರಿ, ಇಂಥ ಮೈದನ್ನ ಪಡೆಯಬೇಕಾದ್ರೆ ಅದು ಯಾವ ಜನ್ಮದ ಪುಣ್ಯ ಮಾಡಿದನೋ ನಾನು ಕಾಣೇರಿ. ನಾನೆಂತ ಪುಣ್ಯವಂತಳು ರೀ, ನಾನೆಂತ ಪುಣ್ಯವಂತಳು. ನಡೆಯರಿ, ಆದಷ್ಟು ಬೇಗನೆ ಒಳಗಡೆ ಅಡಿಗೆ ಮಾಡ್ತೇನೆ, ಊಟ ಮಾಡಿಕೊಂಡು ಹೋಗಿವ್ರೆ. ಶಾಂತ ಶಾಂತ, ರೀ, ಕೋಗಿಲೆಯ ದನಿ ಚಂದ, ನವಿಲಿನ ನಾಟ್ಯ ಚಂದ, ನನ್ನ ಶಾಂತಾಳ ಮಾತು ಮುತ್ತಿಗಿಂತ ಚಂದ. ಶಾಂತ, ಮಾತಿನಲ್ಲಿ ಮರಳು ಮಾಡಿ ಈ ನಿನ್ನ ಗಂಡನ ಮೇಲೆ ಪ್ರೀತಿ ಒಂದು ಸುಮಧುರ ಗೀತೆ ಆಡಬಾರ್ದೆ? ಆಯ್ತ್ರಿ, ಆದಷ್ಟು ಬೇಗ ನನ್ನ ಕೈ ಬಿಡ್ರಿ. ಮುತ್ತಿನೇನಿಲೆ ಸ್ವತ್ತು, ಆದಷ್ಟು ಬೇಗ ನನ್ನ ಕೈ ಹಾಡಿ ಕುಡಿಯಬಾರ್ದೇ ನನ್ನ ರಾಜ. ಮಾಡ್ತಾಳೆ, ಇಲ್ಲ ಅಂದ್ರೆ ಪಗಾರ ಇಲ್ಲ. ನಿನ್ನಂತ ಶ್ರೀಮತಿ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ
ಸಾಧುಗಾನ ಅನುರಾಗ ಶಿವಯೋಗ ಗರಿಸ ಗರಿಸ ಸಸ ಗರಿಸ ಗರಿಸ ಸಸ ಗರಿಸ ಗರಿಸ ಸಸ. ರೀ ಈಗಲಾದ್ರೂ ಒಳಗಡೆ ಊಟ ಮಾಡಿ ಹೋಗಿರಂತೆ ನಡೆಯಿರಿ. ಶಾಂತ, ನಾನು ಹೊಲಕ್ಕೆ ಹೋಗಿ ಬರೋದ್ರೊಳಗಾಗಿ ಅಡಿಗೆಯನ್ನು ಸಿದ್ಧಪಡಿಸಿ ನಾನು ಹೊಲದಿಂದ ಬಂದ ಮೇಲೆ ಕೂತು ಊಟ ಮಾಡೋಣ. ಆಯ್ತು, ಹೋಗಿ ಆದಷ್ಟು ಬೇಗನೆ ಬಂದ್ಬಿಡಿ. ನೀವಿಲ್ಲದ ಆಸರ, ನೀವಿಲ್ಲದ ನನಗೆ ತುಂಬಾ ಬೇಸರ. ಹೋಗಿ ಬನ್ನಿ ಆದಷ್ಟು ಬೇಗನೆ. ಆಯ್ತು ಶಾಂತ. ಅವ್ರ